ಬಾಬಾ ಸಾಹೇಬ್ರ ಮೇಲೆ ಒಂದು ಆರೋಪ ಕೂಡ ಎಲ್ಲ ಮಾಡ್ತಾರೆ ಕಿ ಅವರು ಹಿಂದೂಗಳ ವಿರೋಧ ಇದ್ದಾರೆ ಅಂತ, ಅಂದ್ರೆ ಹಿಂದೂಗಳ ವಿರೋಧ ಮಾತಾಡಿದ್ದಾರೆ ಅಂತ. ಖಂಡಿತ ಇಲ್ಲ. ಅವರು ವಿರೋಧ ಮಾಡಿರೋದು ಜಾತಿ ವ್ಯವಸ್ಥೆಗೆ ವಿರುದ್ಧ, ಆ ಹೈರಾರ್ಕಿಗೆ ವಿರುದ್ಧ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ನಾನು ಹೇಳ್ತೀನಿ. ಈ ಸೇಸ್ ಕಾಸ್ಟ್ ಇಸ್ ನಾಟ್ ಎ ಬ್ರಿಕ್ ವಾಲ್. ಅದೊಂದು ದೊಡ್ಡ ಗೋಡೆ ಅಲ್ಲ, ಡೈಲಿ ಹೋಗಿ ಅದನ್ನು ಒಡೆದು ತಿಂಗಳಗಟ್ಟಲೆ ಒಡೆದು ನೀವು ಒಡೆದಾಕಬೇಕು ಅಂತ. ಇಟ್ ಇಸ್ ಅ ನೋಷನ್. You require only 1 minute to throw caste of your mind. ಇದು ಬಾಬಾ ಸಾಹೇಬ್ನ ವರ್ಡ್ಸ್. ಈ ಸಮಾಜದಲ್ಲಿ, ಇದೇ ಸಮಾಜದಲ್ಲಿ ಜಾತಿಯ ವ್ಯವಸ್ಥೆಯಲ್ಲಿ ಒಬ್ಬರಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಜಾತಿಯನ್ನು ಅವ್ರ ತಲೆಯಿಂದ ತೆಗೆದುಹಾಕಬೇಕಾದ್ರೆ ಅವ್ರಿಗೆ ಬರೀ 1 ನಿಮಿಷ ಸಾಕು ಅಂತ ಬಾಬಾ ಸಾಹೇಬ್. ಹಾಗಾಗಿ ಕಾಂಗ್ರೆಸ್ ಪಾರ್ಟಿನ ಪ್ರಯತ್ನ ಯಾವುದೇ ಧರ್ಮಕ್ಕೆ ವಿರುದ್ಧ ಅಲ್ಲ. ಅದೇ ಧರ್ಮ ಅವರ ಒಬ್ಬೊಬ್ಬ ಸ್ವಂತ ಬಿಲೀಫ್ ಸಿಸ್ಟಮ್ ಇದೆ, ಅದನ್ನು ಕಾಂಗ್ರೆಸ್ ಪಾರ್ಟಿ ರೆಸ್ಪೆಕ್ಟ್ ಮಾಡ್ತದೆ, ಅದು ಯಾವುದೇ ಧರ್ಮ ಇರಲಿ. ಆದ್ರೆ ಆ ಧರ್ಮದ ಜೊತೆಗೆ ಶೋಷಣೆ ಬಂದ್ರೆ ಅದನ್ನು ನಾವು ಎಲ್ಲರೂ ಎದುರಿಸಬೇಕಾಗ್ತದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು. ಸಂವಿಧಾನದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ, ಅವರು ನೇತೃತ್ವದಲ್ಲಿ ಬರೆದಿರೋ ಸಂವಿಧಾನದಲ್ಲಿ ಕೂಡ ಅವರು ಅದೇ ಮಾತು ಲೀಗಲ್ ಆಗಿ ಹೇಳ್ತಾರೆ. ಎಲ್ಲ ಮಾತು ಸರಿ, ಇದಕ್ಕೋಸ್ಕರ ಕೆಲಸ ಮಾಡ್ಬೇಕಲ್ಲ, ಅಲ್ಲೇ ವಿಫಲ ಆಗಿದೆ. ಅಲ್ಲಿ ಕೆಲಸ ಮಾಡುವ ಜನರಿಗೆ ಅರ್ಥ ಮಾಡಿಸುವ ಒಂದು ವ್ಯವಸ್ಥೆ ಆಗ್ಲಿಲ್ಲ. ಕಾಂಗ್ರೆಸ್ ಪಾರ್ಟಿಯ ಐಡಿಯಾಲಜಿ ಇದೇ ಇದೆ. ನಾವು ಇನ್ನೂ ಕೂಡ, even I feel so, that we have to fight very strongly against caste. ಅದು ನಮ್ಮ ಪರ್ಸ್ಪೆಕ್ಟಿವ್ ಹೇಗಿದೆ ಈಗ ದಲಿತ ರಾಜಕಾರಣ ಅಂತ ಹೇಳಿ. ಇನ್ಫ್ಯಾಕ್ಟ್ ಸಂವಿಧಾನದನ್ನು ಇವಾಗ ಇದುವರೆಗೆ ಸೆಲಿಬ್ರೇಟ್ ಮಾಡಿರೋದು ದಲಿತರು ಮಾತ್ರ, ಇವತ್ತಲ್ಲ, ಅವತ್ತಿಂದ ಸೆಲಿಬ್ರೇಟ್ ಮಾಡಿರೋದು. ಈಗ ಎಲ್ಲರೂ ಸೆಲಿಬ್ರೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಬಟ್ ಇದೇ ಸಂವಿಧಾನ ಉಳಿಯಬೇಕಾದ್ರೆ ನಾವು ಈ ಹೈರಾರ್ಕಿಯನ್ನು ತೆಗೆಯಬೇಕಾಗ್ತದೆ. ಅದು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇಸ್ ದ ಪ್ರೈಮರಿ ಎಲಿಫೆಂಟ್. ಈ ಎಲಿಫೆಂಟ್ ಅನ್ನು ನಾವು ತೆಗೆದ್ರೆ ಆರ್ ಎಸ್ ಎಸ್ ಎಲ್ಲ ಅದನ್ನು ಇಟ್ಕೊಂಡೇ ಅವ್ರು ಮುಂದೆ ಹೋಗ್ಬೋದು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಐ ಥಿಂಕ್ ವಿ ಹ್ಯಾವ್ ಟು ಫೈಟ್ ಕಾಸ್ಟ್, ನಾಟ್ ಜಸ್ಟ್ ಸಿ ಥಿಂಗ್ಸ್ ಫ್ರಮ್ ಆಂಟಿ. ಈಗ ತಮಿಳುನಾಡಲ್ಲಿ ಕೂಡ ವಿ ಹ್ಯಾವ್ ಬೀನ್ ಫೈಟಿಂಗ್ ಬ್ರಾಹ್ಮಣಿಸಮ್, ಬಟ್ ಕಾಸ್ಟ್ ಅನ್ನು ಫೈಟ್ ಮಾಡಿ ನಾವು ನೋಡಿದ್ರೆ ಅದು ಪ್ರಶ್ನೆ ಇದೆ. ಕಾಸ್ಟ್ ಇನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಲೈಫ್ ಇಂದ ತೆಗೆಯಬೇಕಾಗುತ್ತದೆ. ಯಾಕಂದ್ರೆ ಆದ್ರಿಂದ ಯಾರೋ ಒಬ್ಬ ಕ್ಯಾಟಗರಿಗೆ ದೊಡ್ಡ ಪೇನ್ ಆಗ್ತಾ ಇದೆ. ದಟ್ ವಿ ಶುಡ್ ರಿಮೂವ್ ಫ್ರಮ್ ಅವರ್ ಮೈಂಡ್ ಸೆಟ್ ಅಂಡ್ ಅವರ್ ಪ್ರಾಕ್ಟಿಸಸ್ ಇಸ್ ವಾಟ್ ಐ ಥಿಂಕ್ ಕಾಂಗ್ರೆಸ್ ಪಾರ್ಟಿ ಇಸ್ ಮೂವಿಂಗ್ ಟುವರ್ಡ್ಸ್. ಈಗ ಜಾತಿ ಪದ್ಧತಿ ಬಗ್ಗೆ ಮಾತಾಡೋದ್ರೆ ಸರ್, ಜಾತಿ ಗಣತಿಯ ಬಗ್ಗೆನೂ ಮಾತಾಡಿದ್ರಿ. ಈಗ ಮುಖ್ಯವಾಗಿ ಅಲೈನ್ಸ್ ಇರುವಂತ ಈ ಸಂದರ್ಭದಲ್ಲಿ ಕೆಲವೊಂದು ಪಾರ್ಟಿಗಳು ಜಾತಿ ಗಣತಿಗೆ ವಿರೋಧವಾಗಿದೆ, ಆದ್ರೆ ಜಾತಿ ಗಣತಿ ಬೇಕು ಅಂತಾನು ಹೇಳ್ತಿದೆ. ಆದ್ರೆ ರೂಲಿಂಗ್ ಪಾರ್ಟಿ ಮೇಲಿ ಅದಕ್ಕೆ ವಿರೋಧವಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಹೀಗಿರುವಾಗ ಅಲೈನ್ಸ್ ಪೊಲಿಟಿಕ್ಸ್ ಹೇಗೆ ಜಾತಿ ಗಣತಿಯನ್ನ ತಗೊಂಡೋಗುತ್ತೆ, ಇದರ ಮುಂದಿನ ಒಂದು ನೆಲೆ ಹೇಗಿರುತ್ತೆ? ಹೌ ಡು ಯು ವಿಜುವಲೈಸ್ ದ ಇಂಪ್ಯಾಕ್ಟ್ ಆಫ್ ಕಾಸ್ಟ್ ಸೆನ್ಸಸ್? ಸೊ ನಾವು ಬಹಳ ಕ್ಲಿಯರ್ ಆಗಿ ಹೇಳಿದ್ವಿ, ನಮ್ಮ ಲೀಡರ್ ಕೂಡ ಹೇಳಿದ್ದಾರೆ, ದಟ್ ವಿ ವಾಂಟ್ ಟು ರೇಷನಲೈಸ್ ದಿ ಸಿಸ್ಟಮ್. ಅಫರ್ಮೇಟಿವ್ ಆಕ್ಷನ್ ಏನಿದೆ, ರಿಸರ್ವೇಶನ್ ಅಂತ ಹೇಳ್ತೀವಿ, ಅದು ಅಫರ್ಮೇಟಿವ್ ಆಕ್ಷನ್ ಅಂತ ಜನರಲಿ ಹೇಳ್ತೀವಿ. ಅಫರ್ಮೇಟಿವ್ ಆಕ್ಷನ್ ಇಲ್ಲದೆ ಒಂದು ಸಮಾಜ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸಮಾಜ ಸ್ವಲ್ಪ ದೂರದಲ್ಲಿ ಹೊರದೋಗ್ತದೆ ಅಫರ್ಮೇಟಿವ್ ಆಕ್ಷನ್ ಇಲ್ಲದೆ. ಆಗ ನೋಡಿದ್ರೆ ಅಫರ್ಮೇಟಿವ್ ಆಕ್ಷನ್ ಬರೀ ಶೋಷಿತರಿಗೆ ಮಾತ್ರ ಇಲ್ಲ, ಇಟ್ ಇಸ್ ಫಾರ್ ಎವ್ರಿಬಡಿ. ಸೊ ಅದಕ್ಕೆ ಕಾಸ್ಟ್ ಸೆನ್ಸಸ್ ಬಹಳ ಇಂಪಾರ್ಟೆಂಟ್. ಆದ್ರೆ ಈ ರೈಟ್ ವಿಂಗ್ ಫೋರ್ಸಸ್ಗೆ ಅದು ಒಪ್ಪುವುದೇ ಇಲ್ಲ. ಯಾಕಂದ್ರೆ ದಟ್ ಇಸ್ ವಾಟ್ ದೇ ಆರ್ ಕಂಪ್ಲೀಟ್ಲಿ ಅಗೇನ್ಸ್ಟ್. ದೇ ಡೋಂಟ್ ವಾಂಟ್ ಅಫರ್ಮೇಟಿವ್ ಆಕ್ಷನ್. ಈಗ ಮೋದಿ ಭಕ್ತರಿದಾರಲ್ಲ, ಅವ್ರ ಹತ್ರ ನೀವು ಹೋಗಿ, ಅವರು ಎರಡೇ ಕ್ಯಾಟಗರಿ ಇರ್ತಾರೆ. ಒಂದು, ಮೋದಿ ದೊಡ್ಡ ಡೆವಲಪ್ಮೆಂಟ್ ತರ್ತಾರೆ ಅಂತ ಮೋದಿ ಅಂತ ಹೇಳೋ ಒಬ್ಬರು ಇದ್ದಾರೆ. ಇನ್ನೊಬ್ರು ಈ ಎಜುಕೇಟೆಡ್ ಕ್ಲಾಸ್ ಅಲ್ಲಿ ಯಾಕೆ ಬಿಜೆಪಿ ಹಿಂದೆ ಹೋಗ್ತಾರೆ ಅಂತ ನೀವು ಚಿಂತನೆ ಮಾಡಿದ್ರೆ ಅವ್ರಿಗೆ ಒಂದೇ ಒಂದು ಕೋಪ ಆಗ್ತದೆ ಮನಸ್ಸೊಳಗಡೆ. ಈ ರಿಸರ್ವೇಶನ್, ಕಾಂಗ್ರೆಸ್ ರಿಸರ್ವೇಶನ್ ತಂದಿದ್ದಾರೆ, ಅದಕ್ಕೆ ಅವ್ರ ಮನಸ್ಸಲ್ಲಿ ಹೊರಗಡೆ ಇಂಟರ್ನಲಿ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಅದು ನೀವು ಸ್ವಲ್ಪ ಮಾತಾಡಿದ್ರೆ ಅವರು ಹೇಳ್ತಾರೆ, ಸರ್ ರಿಸರ್ವೇಶನ್ ಇರಬೇಕು, ಬಟ್ ಚೇಂಜ್ ಆಗಬೇಕು ಸರ್, ಈಗ ಎಲ್ಲ ಚೇಂಜ್ ಆಗುತ್ತೆ. ಸೊ ಪಾಯಿಂಟ್ ಇಸ್, ಅಫರ್ಮೇಟಿವ್ ಆಕ್ಷನ್ ಅನ್ನು ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈ ಅಫರ್ಮೇಟಿವ್ ಆಕ್ಷನ್ ಇಲ್ಲದೆ ಹೋದ್ರೆ ಅವರ ಬದಿಗೆ ಸರಿ ಇರಲ್ಲ. So that is what we have to understand. So in my opinion, caste census is very important to give correct affirmative action. ಇವತ್ತು ಎಲ್ಲ ಏರುಪೇರು ಆಗಿದೆ, ಅದನ್ನು ಮಾಡಲೇಬೇಕಾಗ್ತದೆ. ಮಾಡಿ ಅದರ ಪ್ರಕಾರ ನಾವು ಅಫರ್ಮೇಟಿವ್ ಆಕ್ಷನ್ ಅನ್ನು ಒಂದು ನ್ಯಾಯಪೂರ್ವ ರೀತಿಯಲ್ಲಿ ಕೊಡಬೇಕು. ಇನ್ಫ್ಯಾಕ್ಟ್ ನಾಟ್ ಓನ್ಲಿ ಕಾಸ್ಟ್, ಐ ಥಿಂಕ್ ಜೆಂಡರ್
also requires absolute reservation right. That's very important. We have to identify other genders, not only women. There are other genders. We have to identify the other genders, acknowledge them also, and move forward. Yeah, thank you, sir. In terms of other genders, the recent decision of the Supreme Court is something very disappointing. However, now I am just requesting Mr. Srinath Pujari ಅವರು ನಮ್ಮೊಟ್ಟಿಗಿದ್ರೆ ದಯವಿಟ್ಟು ಪ್ರಶ್ನೆಯನ್ನು ಕೇಳಬೇಕು ಅಂತ ಕೇಳ್ಕೊಳ್ತೇನೆ. ಇದಾದ ನಂತರ ನಾವು ಆಡಿಯನ್ಸ್ಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ದಯವಿಟ್ಟು ಸಹಕರಿಸಬೇಕು. ಮೊದಲನೇದಾಗಿ ತಿರುವಳ್ಳೂರು ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಪ್ರಶ್ನೆ ಬಂದು, ಈ ಜಾತಿ ವ್ಯವಸ್ಥೆಯನ್ನ ಮೀರುವಂತಹ ಈ ಬಗೆಗಳನ್ನು ತಾವು ಹೇಳ್ತಾ ಇದ್ದೀರಿ, ಆದ್ರೆ ಕಾಂಗ್ರೆಸ್ ಪಾರ್ಟಿ ಕೂಡ ತಮ್ಮನ್ನ ಜಾತಿಗೆ ಸೀಮಿತಗೊಳಿಸಿ ಮೀಸಲು ಮತಕ್ಷೇತ್ರಕ್ಕೆ ಕಳಿಸ್ತಾ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಎರಡನೇದಾಗಿ, ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ NDA ಅವಧಿಯಲ್ಲಿ ಬಹಳ ಆದಾಯ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ಮತ್ತು ಹಿಂದಿ ಏರಿಕೆ ವಿಷಯದಲ್ಲೂ ಕೂಡ ಬಹಳ ಒತ್ತಡವನ್ನ ತಂದಿರತಕ್ಕಂಥ ಇಂತಹ ಸಂದರ್ಭದಲ್ಲಿ ಅದರ ನೀವು ಪ್ರಬಲ ವಿರೋಧ ಪಕ್ಷವಾಗಿ ಈಗ ಅದನ್ನು ಸಂಸತ್ತಿನಲ್ಲಿ ಹೇಗೆ ಎದುರಿಸ್ತೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಅದು ಹೇಗೆ ಎದುರಿಸ್ತೀರಿ ಅಂತ ಅಲ್ಲ, ಫಸ್ಟ್ ಪ್ರಶ್ನೆ ಏನು, ಜಾತಿ ಕಾಂಗ್ರೆಸ್ ಪಾರ್ಟಿ ನಾವು ಜಾತಿಯನ್ನ ಮೀರುವಂತಹ ಒಂದು ಈ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ತಮ್ಮನ್ನ ಜಾತಿಗೆ ಸೀಮಿತಗೊಳಿಸಿ ಮೀಸಲು ಮತಕ್ಷೇತ್ರಕ್ಕೆ ಕಳಿಸ್ತಾರೆ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕಳಿಸ್ತಾ ಅಂತ ಹೇಳಿ. ಆದ್ರೆ ದಲಿತರಿಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕಳಿಸ್ತಾರಂತ. ಓಕೆ, ಮೈ ಪಾಯಿಂಟ್ ಇಸ್ ಈಗ ನೋಡಿ, ಇದೊಂದು ಸಮಸ್ಯೆ ಇದೆ. ಈಗ ಒಂದು ಹೊಸ ಆರ್ಗ್ಯುಮೆಂಟ್ ಶುರುವಾಗಿದೆ. ಸರ್, ನೀವು ಜಾತಿ ಸರ್ಟಿಫಿಕೇಟ್ ಅನ್ನು ತೆಗೆದು ಬಿಡಿ, ಜಾತಿ ಹೋಗ್ಬಿಡ್ತದೆ ಅಂತ, ಅಥವಾ ರಿಸರ್ವೇಶನ್ ತೆಗೆದು ಬಿಡಿ, ಜಾತಿ ಹೋಗ್ಬಿಡ್ತದೆ ಅಂತ ಒಂದು ಆರ್ಗ್ಯುಮೆಂಟ್ ಶುರುವಾಗಿದೆ. ಇದೆಲ್ಲ ಬಹಳ ವರ್ಸ್ಟ್ ಆರ್ಗ್ಯುಮೆಂಟ್. ಇದಕ್ಕಿಂತ ವರ್ಸ್ಟ್ ಆರ್ಗ್ಯುಮೆಂಟ್ ನೀವು ನೋಡಕ್ಕೆ ಆಗುದಿಲ್ಲ. ಜೋಕ್ ಆರ್ಗ್ಯುಮೆಂಟ್. ಈಗ ಸಂವಿಧಾನದಲ್ಲಿ ಒಂದು ಸಂವಿಧಾನಿಕ್ ಪ್ರಾವಿಷನ್ ಇದೆ that there has to be and affirmative action is not ಏನೋ ಒಂಥರ ಸಿಂಪತಿ ಮೇಲೆ ಕೊಡುವುದಲ್ಲ. ಅದು ನಾವು ಈ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು. ಯಾವಾಗಲೂ ದಲಿತರಿಗೆ ಸುಮ್ಮನೆ ಸ್ವಲ್ಪ ಪಾಪ ಅವ್ರು ಬಹಳ ವರ್ಷದಿಂದ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ನಾವು ಇದು ಕೊಡೋಣ ಅಂತ, ಅದೆಲ್ಲ ವಿಷಯ. ಒಂದು ಸಮಾಜ ಮುಂದೆ ಹೋಗಬೇಕಾದ್ರೆ ಎಲ್ಲರಿಗೂ ಈಕ್ವಿಟಿ ಬೇಕು. ಅದರ್ವೈಸ್ ನೀವು ಮೆಜಾರಿಟಿಯನ್ನು ನೀವು ಹಸಿವು ಬಿಟ್ಟು ನೀವು ಬಾರಿ ಊಟ ಮಾಡ್ತಾ ಇದ್ರೆ ಎಷ್ಟು ದಿವಸ ಸುಮ್ಮನಿರ್ತಾರೆ? ಇನ್ನೊಂದು 10 ದಿವಸದಲ್ಲಿ ಬಂದು ನಿಮ್ಮ ಪ್ಲೇಟ್ ಗಿಕ್ತಾರ ಇಲ್ವಾ? ಸೊ ಸಮಾಜ ನೀವು ಸರಿಯಾಗಿ ನಡೆಸಬೇಕಾದ್ರೆ ಅಫರ್ಮೇಟಿವ್ ಆಕ್ಷನ್ ಬೇಕು. ಹಾಗಾಗಿ ಅಫರ್ಮೇಟಿವ್ ಆಕ್ಷನ್ ದಲಿತರಿಗೆ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ 2 ಪಟ್ಟು ಇಂಪಾರ್ಟೆಂಟ್ ಅಪ್ಪರ್ ಕಾಸ್ಟ್. ರಿಸರ್ವೇಶನ್ ಅಫರ್ಮೇಟಿವ್ ಆಕ್ಷನ್ ಇಲ್ಲದೆ ಹೋದ್ರೆ ಅವರ ಬದುಕು ಸರಿ ಇರಲ್ಲ, ಸಮಾಜ ಮುಂದೆ ಹೋಗಲ್ಲ. ಫ್ರೆಂಚ್ ರೆವಲ್ಯೂಷನ್ ಏನು, ರಷ್ಯನ್ ರೆವಲ್ಯೂಷನ್ ಏನು, ಎಲ್ಲ ಅದೇ. ಸೊ ಹಾಗಾಗಿ ಒಂದು ಸಂವಿಧಾನಿಕ್ ಪ್ರಾವಿಷನ್ ಇದ್ದರೆ ದಟ್ ಶುಡ್ ಬಿ ಯುಟಿಲೈಸ್ಡ್. ದೇರ್ ಇಸ್ ನಥಿಂಗ್ ರಾಂಗ್ ಅಬೌಟ್ ಇಟ್. ಈಗ ನಾವು ವಿಮೆನ್ಗೆ 30% 50% ರಿಸರ್ವೇಶನ್ ಕೊಡ್ತೀವಿ ಅಂದ್ರೆ ಇಟ್ ಇಸ್ ದೇರ್ ರೈಟ್. ಇಟ್ ಇಸ್ ನಾಟ್ ವಾಟ್ ವಿ ಆರ್ ಪ್ರೊವೈಡಿಂಗ್ ಆಸ್ ಒನ್ ಸುಮ್ಮನೆ ಏನೋ ಒಂದು ಇದು ಕೊಡ್ತೀವಿ ಅಂತ ಇಲ್ಲ. ಇಟ್ ಇಸ್ ಅ rightful situation and we have to take it. ಈಗ ಕಾಂಗ್ರೆಸ್ ಪಾರ್ಟಿ, I told you there are many things to discuss about a party, but at the same time I am absolutely sure if one party can try anything or will try to do something, I am sure about my Congress party. The other parties I don't want to comment, but I am sure ಅದಾಗದೇ ಇದ್ರೆ ಬರೋ ದಿವಸದಲ್ಲಿ ನಾವು ಮಾಡಿ ತೋರಿಸ್ತೀವಿ. ಅದನ್ನ ಮಾತನಾಡ್ತೀವಿ. ಸರ್, ಐ ಆಮ್ ಶೋರ್ ಅಬೌಟ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ರಿ. ಅದು ಹೇಗೆ ಹೊಸ ರಾಜಕಾರಣಕ್ಕೆ, ಹೊಸ ರಾಜತಂತ್ರಕ್ಕೆ ಮತ್ತೆ ನೀವು ಅಳವಡಿಸ್ಕೊಳ್ಬೇಕಾಗಿರುವಂತ ಹೊಸ ವಿಧಾನಗಳಿಗೆ, ಯಾಕಂದ್ರೆ 10 ವರ್ಷದಿಂದ ಏನು ಈಗ ಒಂದು ಹೇಟ್ ಪಾಲಿಟಿಕ್ಸ್ ನ ಕ್ರಿಯೇಟ್ ಮಾಡಲಾಗಿದೆ, ಅದನ್ನ ಹೋಗ್ಲಾಡಿಸಿ ಮತ್ತೆ ಇನ್ನೊಂದು ತರಬೇಕು ಅಂದ್ರೆ ಅದು ದೊಡ್ಡ ಕೆಲಸ. ಅದಕ್ಕೆ ಹೊಸ ತಂತ್ರಗಾರಿಕೆ ಬೇಕಾಗುತ್ತೆ. ಇದಕ್ಕೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಷ್ಟು ಸ್ಪೇಸ್ ಇದೆ ನಿಮಗೆ ಏನನ್ಸುತ್ತೆ? ಬಹಳ ಎಲ್ಲಿಯಾவது ಸ್ಪೇಸ್ ಇದೆ, ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತ್ರ ಸ್ಪೇಸ್ ಇದೆ. ನೀವು ಯಾವುದೇ ಒಂದು ರೀಜನಲ್ ಪಾರ್ಟಿ ತಗೊಳ್ಳಿ ಅಥವಾ ಸಿಂಗಲ್ ಲೀಡರ್ ಪಾರ್ಟಿ ತಗೊಳ್ಳಿ, ನಮ್ಮಲ್ಲಿ ನನ್ನ ಹೆಸರು ಹೇಳಿಕ್ಕೆ ಹೋಗಲ್ಲ, ಅದರ ಸಿಂಗಲ್ ಲೀಡರ್ ಪಾರ್ಟಿಯಲ್ಲಿ ಉಸಿರಾಡ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ನೀವು ಎಲ್ಲಿ ನೀವು ಮಾತಾಡುವುದು, ಎಲ್ಲಿ ನೀವು ಮೇಲೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತ್ರ ಇದೆಲ್ಲ ಸಾಧ್ಯ. ಎರಡನೇದು, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಐ ಆಮ್ ಅ ನ್ಯೂ ಪೊಲಿಟಿಷಿಯನ್, but I have been a old Congressee for a long time. There are many people who are Congressee. I know their mind is Congress. They will not associate them with Congress party, but they believe everything which Congress party's values stand for. So agagi it will, when we overtake or when we claim power inside the party, automatically all that will happen. Now the only problem is ನಾವೆಲ್ಲ ಹೊರಗಡೆನೇ ಇದೀವಿ.
ಈ ಹೊರಗಡೆಯಿಂದ ಎಷ್ಟು ನಾವು ಮಾತಾಡಿ ಏನ್ ಪ್ರಯೋಜನ? ಒಳಗಡೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಆ ಡ್ರೈವಿಂಗ್ ಸ್ಟೀರಿಂಗ್ ವೀಲ್ ಅನ್ನು ಹಿಡಿತಾರೆ, ಎಷ್ಟು ಜನ ಆ ಗಾಡಿ ಓಡಿಸ್ತಾರೆ ಅಂತ ನೋಡ್ಬೇಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಸೆಂಟಿಲ್ ನಮಸ್ಕಾರ, ನನ್ನ ಹೆಸರು ನಾಗೇಗೌಡ ಅಂತ. ಒಂದು ಫ್ಯಾಕ್ಚುಯಲ್ ಕರೆಕ್ಷನ್, ನೀವು ಹೇಳಿದ ಕಾಂಗ್ರೆಸ್ ಫ್ರೀಡಮ್ ಮೂವ್ಮೆಂಟ್ ಕಾಂಗ್ರೆಸ್ ಅಲ್ಲ, ಇಂದಿರಾ ಗಾಂಧಿ ಸೃಷ್ಟಿಸಿದ ಕಾಂಗ್ರೆಸ್. ಅದು ಐಡಿಯಾಲಜಿ ಫಾರ್ ಮಾಡಿರ್ಬೋದು, ಕಂಟಿನ್ಯೂ ಆಗಿರ್ಬೋದು. ಇವತ್ತಿನ ಸರಣಿ ಮಾತುಕತೆಗೆ ಬಂದಂತೆ ಇವತ್ತು ನಾವು ರೀಶೇಪ್ ದಿ ಪಾಲಿಟಿಕ್ಸ್ ಅಂತ ಮಾತಾಡ್ತೀವಿ. ನಾವು ಅಪೇಕ್ಷಿಸಿದ್ದೇನಪ್ಪ ಅಂದ್ರೆ, ಸ್ವಾತಂತ್ರ್ಯ ಬಂದಾಗ ಫಸ್ಟ್ ವಾಸ್ ದಿ ಪಾಸ್ಟ್, ಅದು ತುರ್ತಿತ್ತು ಅವರಿಗೆ. ನಾವು ಹೇಗೆ ಡೆಮಾಕ್ರಸಿ ರನ್ ಮಾಡ್ಲಿಕ್ಕೆ ಫಸ್ಟ್ ವಾಸ್ ಪೋಸ್ಟ್ ಬೇಕಿತ್ತು. ಮತ್ತೆ ಈಗಿರುವ ಪಾಲಿಟಿ ಏನಿದೆ ಅದು ಬೇಕಿತ್ತು. ಆದ್ರೆ ಕಳೆದ 75 ವರ್ಷಗಳಿಂದ ಕಾಂಗ್ರೆಸ್ ಸೇರಿಸಿ ಯಾವುದೇ ಮರುಚಿಂತನೆ ಮಾಡಿಲ್ಲ. ಈಗ ಚುನಾವಣೆ ನಡೀತಿರೋದು ನಮ್ಮ ರಾಜಕೀಯ ವ್ಯವಸ್ಥೆ ಬಗ್ಗೆ ಯಾವುದೇ ಹೊಸ ಚಿಂತನೆಗಳನ್ನು ಜನರಲ್ಲಿ ಬಿತ್ತಿಲ್ಲ. ಮತ್ತೆ ನೀವು ಇವತ್ತು ಗೆದ್ದಿರೋದು ಕೂಡ, ನೀವು ನಾನು ಕಾಂಗ್ರೆಸ್ ಯಾಕೆ ಸೇರಿದೆ ಅಂದ್ರೆ ಕಾಶ್ಮೀರದಲ್ಲೂ ನಿಲ್ಬಹುದು ಅಂತ. ಕಾಶ್ಮೀರದಲ್ಲೂ ನಿಲ್ಬೇಕು ಅಂದ್ರೆ ಅಲ್ಲೇ ಒಂದು ರೀಜನಲ್ ಪಾರ್ಟಿ ಇದ್ದು ನಿಮ್ಮನ್ನು ಗೆಲ್ಲಿಸಬೇಕು. ಆ ಕೆಲಸ DMK ಕೂಡ ಮಾಡಿದೆ. ಅದು ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಹೊಸದಾಗಿ ರೀಶೇಪ್ ಮಾಡಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಇದೊಂದು ಪ್ರಪೋಸಲ್, ರೆಪ್ರೆಸೆಂಟೇಷನ್ ಇದೆ, ಐಡಿಯಾ, ಬೇರೆ ಐಡಿಯಾಗಳು ಇರ್ಬೋದು. ಫಸ್ಟ್ ಪಾಸ್ ದಿ ಪೋಸ್ಟ್ ಇಂದ ಆಚೆ ಬಂದು ಒಂದು ಪ್ರಪೋಸಲ್ ರೆಪ್ರೆಸೆಂಟೇಷನ್ ಐಡಿಯಾಗಳನ್ನ ಜನರ ಮುಂದೆ ಇಡಬಹುದಾ? ಇನ್ಫ್ಯಾಕ್ಟ್ ಪ್ರಪೋಸಲ್ ರೆಪ್ರೆಸೆಂಟೇಷನ್ ಇದ್ದಿದ್ರೆ ನೀವು 99 ಸೀಟ್ ಇರ್ತಿರ್ಲಿಲ್ಲ, 150 ಸೀಟಲ್ಲಿ. ಇನ್ಫ್ಯಾಕ್ಟ್ ಕಳೆದ 10 ವರ್ಷದಿಂದಲೂ 150 ಸೀಟಲ್ಲೇ ಇರ್ತಿದ್ವಿ. ಅದರಿಂದ ಹೊಸ ಪೊಲಿಟಿಕಲ್ ಪಾರ್ಟಿಗಳು ಹುಟ್ಟಬೇಕು ಅಂದ್ರೆ, ಹೊಸ ರಾಜಕಾರಣ ಹುಟ್ಟಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಚರ್ಚೆಯನ್ನು ಉಂಟಾಕ್ಲಿಕ್ಕೆ ಸಿದ್ಧ. ಅಂದ್ರೆ ಈಗಿರುವ ಫಸ್ಟ್ ಪಾಸ್ ದಿ ಪೋಸ್ಟ್ ಇಂದ ಆಚೆ ಬರಬೇಕು. ಮತ್ತೆ ಇಡೀ ಚುನಾವಣೆಯನ್ನ ಜನ ನಡೆಸೋದಲ್ಲ, ಸ್ಟೇಟ್ ನಡೆಸಬೇಕು. ಖರ್ಚನ್ನ ವಹಿಸ್ಕೊಂಡು ಸ್ಟೇಟ್ ನಡೆಸೋದ್ರಿಂದ ಹೊಸ ರಾಜಕಾರಣ ಹುಟ್ಟಬಹುದು. ನಮ್ಮಂತವ್ರು ನೀವ್ ಹೇಳ್ತಿದ್ರಿ, ನಾವ್ ಯಾಕೆ ಮೇನ್ ಸ್ಟ್ರೀಮ್ ಬರಕ್ಕಾಗಲ್ಲ ಅಂದ್ರೆ ಖರ್ಚು ನೋಡ್ಕೊಳಕ್ಕಾಗಲ್ಲ. ಜಾತಿ ಇನ್ನೊಂದು ಸಮಸ್ಯೆ, ಬಟ್ ಖರ್ಚು ನೋಡ್ಕೊಳಕ್ಕಾಗದೇ ಇರೋದ್ರಿಂದ ಈ ರೀತಿಯ ಐಡಿಯಾಗಳನ್ನ ನೀವು ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯವೇ? ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಮಾತಾಡ್ಲಿಕ್ಕೆ ಸಾಧ್ಯವೇ? ಇಲ್ಲ ಕಾಂಗ್ರೆಸ್ ಓಪನ್ ಇದೆಯಾ ಇಂಥ ಚರ್ಚೆಗೆ? ಯಾಕಂದ್ರೆ ಇಷ್ಟೊತ್ತು ಮಾತಾಡಿದ್ದು ಸ್ಟೇಟಸ್ ಕೋ ಮಾತನ್ನ. ಅಂದ್ರೆ ವಿ ಆರ್ ದಿ ಓನ್ಲಿ ಸೊಲ್ಯೂಷನ್, ಕಾಂಗ್ರೆಸ್ ಇಸ್ ದ ಓನ್ಲಿ ಸೊಲ್ಯೂಷನ್, ಸಪೋರ್ಟರ್ಸ್ ಅಂದ್ರೆ ರೆಕ್ರೂಟ್ಮೆಂಟ್ ಮಾಡ್ತಿದ್ವಿ ನಾವು. ಅದರಿಂದ ಖಂಡಿತ ಅದು ರೀಸನ್ ಅಲ್ಲ, ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಯಾರು ಇಲ್ಲಿ ಬಂದಿಲ್ಲ. ಐ ಡೋಂಟ್ ಥಿಂಕ್ ಅವರ್ ಆಡಿಯನ್ಸ್ ಇಸ್ ಆಲ್ಸೋ ನಾಟ್ ದಟ್ ದೇರ್ ಇಂಟೆಲೆಕ್ಟ್ ಇಸ್ ಮಚ್ ಹೈಯರ್. Because the questions were from about Congress, I had to speak about Congress. But the idea is not there. Of course, all these discussions and ideas, ತಾವೇನ್ ಹೇಳ್ತೀರಿ, ಅದೆಲ್ಲ ಇನ್ನೂ ಪಬ್ಲಿಕ್ ಫೋರಮ್ ಅಲ್ಲಿ ಚರ್ಚೆ ಮಾಡಬೇಕು. ಆ ಪಬ್ಲಿಕ್ ಫೋರಮ್ ಅಲ್ಲಿ ಚರ್ಚೆ ಅದು ಪೊಲಿಟಿಕಲ್ ಪಾರ್ಟಿ ಮುಖಾಂತರ ಆಗ್ಬೋದು ಅಥವಾ ಸಾಮಾಜಿಕ ಆರ್ಗನೈಸೇಷನ್ ಮುಖಾಂತರ ಆಗ್ಬೋದು. ಬಟ್ ಆ ಆರ್ಗ್ಯುಮೆಂಟ್ಸ್ ಗೆ ಬೆಲೆ ಇರಬೇಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಖಂಡಿತ ಈ ಡಿಸ್ಕಷನ್ಸ್ ಬಹಳ ವರ್ಷದಿಂದ ಇದೆ ಅಂಡ್ ಇನ್ನು ಕೂಡ ಮುಂದೆ ಆಗಬೇಕು ಅಂತಾನೆ ನಮ್ದು ಕೂಡ ಅಪೇಕ್ಷೆ ಇದೆ. ಪಾರ್ಲಿಮೆಂಟ್ ಅಲ್ಲಿ ಆ ಚರ್ಚೆ ನಾವು ಮಾಡ್ತೀವಿ. ಖಂಡಿತ ಈ ಸಾರಿ ವಿ ಹ್ಯಾವ್ ಅಟ್ ಲೀಸ್ಟ್ ಎ ಸ್ಟ್ರಾಂಗರ್ ಅಪೋಸಿಷನ್. ದ ರೂಲಿಂಗ್ ಪಾರ್ಟಿ ಕೆನಾಟ್ ರೋಲ್ ಓವರ್ ದಿ ಅಪೋಸಿಷನ್. ಸೊ ಅದೆಲ್ಲ ನಾವು ಚರ್ಚೆಗೆ ತಗೊಂಡ್ ಬರ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈಗ ನಮ್ಮ ಡಿಲಿಮಿಟೇಷನ್ ಬರ್ತಾ ಇದೆ. ಡಿಲಿಮಿಟೇಷನ್ ಬಂದ್ರೆ ನಮ್ಮ ಸ್ಟೇಟ್ಸ್ಗೆ, ಸದರ್ನ್ ಸ್ಟೇಟ್ಸ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅದೆಲ್ಲ ಈಗ ಮುಂದೆ ಚರ್ಚೆಗೆ ಬರ್ಲಿಕ್ಕಿದೆ. ಸೊ ದೀಸ್ ಆರ್ ದಿ ಡಿಸ್ಕಷನ್ಸ್ ದಟ್ ವಿ ಹ್ಯಾವ್ ಟು ಹ್ಯಾವ್. ಬಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ವಿತ್ ದಿಸ್ violent politics in the last 10 years is that we are now fighting for survival. There is a big community in our society which is fighting for survival. ಇವಾಗ ನಾವು ಅದೇ ವಿಷಯದಲ್ಲಿ ಮಾತಾಡಬೇಕಾದ ಅವಶ್ಯಕತೆ ಬಂದಿದೆ. That is what has the damage has happened to our growing democracy. So you are right, there are many discussions to happen, but more than that, my request again is it also starts from an individual's mind. ಈ ಪಾಲಿಟಿಕ್ಸ್ ಅನ್ನು ನಾವು ಹೇಗೆ ನೋಡ್ತೀವಿ ಅಂತ. ಅಫ್ಕೋರ್ಸ್ ಖರ್ಚು ವ್ಯವಸ್ಥೆ ಇದೆಲ್ಲ ಒಂದು ನನಗೂ ಕೂಡ ಸಮಸ್ಯೆ ಆಗ್ತದೆ. ನನಗೆ ಸೀಟ್ ಆಯ್ತು ಅಂತ ಫ್ಲೈಟ್ ಅಲ್ಲಿ ಹೋಗುವಾಗ ನನಗೆ ಒಂದೇ ಒಂದು ಡೌಟ್ ಇತ್ತು, ನನ್ನ ಹತ್ರ ಗಾಡಿ ಇಲ್ಲಲ್ಲ, ನಾನು ಕ್ಯಾಂಪೇನ್ಗೆ ಹೇಗೆ ಹೋಗ್ತೀನಿ ಅಂತ. ಅದೇ ನನ್ನ ಮನಸ್ಸಲ್ಲಿ ಪ್ರಶ್ನೆ ಇತ್ತು. ಆದ್ರೆ ಅದೇ ಭಾಗೋಗಿದೆ, ನಡೀತದೆ, ಎಲ್ಲ ನಡೀತದೆ, ಮುಂದೆ ಆಗ್ತದೆ, ಹೋಗ್ತದೆ. ಪೊಲಿಟಿಕಲ್ ಸ್ಪೇಸ್ ಒಳಗಡೆ ವಿ ನೀಡ್ ನ್ಯೂ ಐಡಿಯಾಸ್ ಟು ಕಮ್ ಇನ್ ಸೈಡ್. Unlike me, you can take your own space, Jagrata Karnataka, new thing. But I am telling my commitment after seeing everything. But you create a new thing. That is a welcome change. It's a heavily welcome change, provided ಅದು mainstream politics ಅಲ್ಲಿ ಇರಬೇಕು. That's what I am trying to tell.
ಅದು ನಾವು ದೂರ ಒಂದು ಹೊರಗಡೆ ನಿಂತು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಹೇಳ್ತಾ ಇರ್ಬೋದು, ಅದು ಕೂಡ ಒಳ್ಳೆಯ ಸ್ಪೇಸೆ. ಬಟ್ ಅದರಲ್ಲಿ ಒಂದು 10% ಯಾವುದು ಬರಬೇಕಲ್ಲ ಹೊರಗಡೆ, ಆವಾಗ ಒಂದು ಚೇಂಜ್ ಬರ್ತದೆ. ದಟ್ ಇಸ್ ಮೈ ಪಾಯಿಂಟ್. ಬಟ್ ಕಾಂಗ್ರೆಸ್ ರಿಕ್ರೂಟ್ ಮಾಡ್ಬೇಕಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.